टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಬೆಂಗಳೂರಿನಲ್ಲಿ ವರುಣ ತನ್ನ ಆರ್ಭಟವನ್ನ ಮುಂದುವರಿಸಿದ್ರು. ಜನ ತತ್ತರಿಸಿ ಹೋಗ್ತಾ ಇದ್ದಾರೆ. ನಿರಂತರವಾದಂತ ಮೇಘ ಸ್ಫೋಟಕ್ಕೆ ನೀರಿನಲ್ಲಿ ಇಡೀ ಬೆಂಗಳೂರು ತೇಲ್ತಾ ಇದೆ. ನಿರಂತರ ಮಳೆಯಿಂದಾಗಿ ಜನ ಜೀವನವೇ ಬೆಂಗಳೂರಿನಲ್ಲಿ ಅಸ್ತವ್ಯಸ್ತವಾಗಿದೆ. ಬೆಳಗ್ಗೆಯಿಂದಲೂ ಸ್ವಲ್ಪವೂ ಬಿಡುವು ಕೊಡದೆ ಮಳೆರಾಯ ಆರ್ಭಟಿಸ್ತಾ ಇದ್ದಾನೆ. ಬೆಳ್ಳಂಬೆಳಗ್ಗೆ ಕಚೇರಿಗೆ ಹೋಗುವವರಂತೂ ಪರದಾಟವನ್ನೇ ನಡೆಸ್ತಾ ಇದ್ದಾರೆ. ರಸ್ತೆಗಳೆಲ್ಲವೂ ಕೂಡ ನೀರುಮಯವಾಗಿ ಮುಳುಗಡೆಯಾಗಿದೆ. ಓಡಾಡೋಕ್ಕೂ ಕೂಡ ಆಗದಂತಹ ಸಂಕಷ್ಟ ಶುರುವಾಗಿದೆ. ರಸ್ತೆ ಜಲಾವೃತ ಆಗ್ತಿರೋದ್ರಿಂದ ವಾಹನ ಸವಾರರು ಪರದಾಟವನ್ನೇ ನಡೆಸ್ತಾ ಇದ್ದಾರೆ. ಇದು ಬೆಂಗಳೂರಿನ ಚಿತ್ರಣ. ಬೆಳ್ಳಂಬೆಳಗ್ಗೆ ಕೆಲಸಕ್ಕೆ ಹೋಗಬೇಕು, ದಿನಚರಿಯನ್ನ ಪ್ರಾರಂಭ ಮಾಡಬೇಕು ಅಂದ್ರೆ ಮಳೆರಾಯ ಕಾಟ ಕೊಡ್ತಾ ಇದ್ದಾನೆ. ಬೆಳಗಿನ ಜಾವವೇ ಮಳೆ ಶುರುವಾಗಿದ್ದರೂ ನಿನ್ನೆ ರಾತ್ರಿ ಪೂರ್ತಿ ಹಲವು ಕಡೆಗಳಲ್ಲಿ ಮಳೆಯಾಗಿದೆ. ಬೆಳಗಿನ ಜಾವ ಕೂಡ ಈಗ ಮಳೆ ಆರ್ಭಟ ತನ್ನ ಮುಂದುವರೆಸಿದ್ದು ಮೇಘ ಸ್ಫೋಟಕ್ಕೆ ಇಡೀ ಬೆಂಗಳೂರೇ ತತ್ತರಿಸಿ ಹೋಗಿದೆ. ನಿರಂತರ ಮಳೆಯಿಂದಾಗಿ ಜನಜೀವನವೇ ಅಸ್ತವ್ಯಸ್ತವಾಗ್ತಾ ಇದೆ. ಕೊಂಚವೂ ಬಿಡುವು ಕೊಡದೆ ನಿರಂತರವಾಗಿ ಮಳೆ ಸುರಿತಾ ಇದೆ. ಬೆಳ್ಳಂಬೆಳಗ್ಗೆ ಕಚೇರಿಗೆ ಹೋಗುವವರಂತೂ ಪರದಾಟವನ್ನೇ ನಡೆಸ್ತಾ ಇದ್ದಾರೆ. ವಾಹನ ಸವಾರರಂತೂ ಪೀಕಲಾಟ ಶುರುವಾಗಿದೆ. ಎಲ್ಲೆಡೆಯೂ ನೀರು ಫ್ಲೋಟಿಂಗ್ ಸಿಟಿಯಾಗಿ ಬೆಂಗಳೂರು ಮಾರ್ಪಾಟಾಗಿದೆ. ಬೆಳಗ್ಗಿನ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಕಾರ್ಪೊರೇಷನ್ ಸರ್ಕಲ್ನಲ್ಲೂ ಕೂಡ ಮಳೆ ಯಾವ ರೀತಿ ಸುರಿತಾ ಇದೆ ಅಂತ ಇತ್ತ ರಿಚ್ಮಂಡ್ ಸರ್ಕಲ್ನ ದೃಶ್ಯಾವಳಿಗಳು, ಮತ್ತೊಂದು ಕಡೆ ರಾಜಾಜಿನಗರದ ದೃಶ್ಯಾವಳಿಗಳು. ಬೆಳಗಿನ ಜಾವವೇ ಜಿಟಿ ಜಿಟಿ ಅಂತ ಮಳೆ ಶುರುವಾಗಿದ್ದು ರಚ್ಚೆ ಹಿಡಿದುಕೊಳ್ಳುತ್ತಿದ್ದಾನೆ ಮಳೆರಾಯ. ಕೊಂಚವೂ ಬಿಡುವು ಕೊಡದೆ ಮಳೆ ಸುರಿತಾ ಇದೆ. ರಿಚ್ಮಂಡ್ ಸರ್ಕಲ್ನ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಮಳೆಯ ಆರ್ಭಟದಿಂದ ಸುಮಾರು ಕಿಲೋಮೀಟರ್ ದೂರ ತನಕ ನೀರು ತುಂಬಿತ್ತು. ಇನ್ನು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ರಿಚ್ಮಂಡ್ ಸರ್ಕಲ್ನ ಸ್ಥಿತಿಗತಿಗಳು ಹೇಗಿದೆ ಅಂತ ನಮ್ಮ ಪ್ರತಿನಿಧಿ ರಾಜಪ್ಪ ನೋಡೋಣ. ಬೆಂಗಳೂರು ಸೇರಿದಂತೆ 5 ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಅನ್ನ ಹವಾಮಾನ ಇಲಾಖೆ ಕೊಟ್ಟಿರುವಂತಹ ಸೂಚನೆ ಬೆನ್ನಲ್ಲೇ ಬೆಂಗಳೂರು ಬೆಳ್ಳಂಬೆಳಿಗ್ಗೆ ಮಳೆ ಕೂಡ ಮುಂದುವರೆದಿರುವಂತದ್ದು. ಬೆಳಿಗ್ಗೆಯಿಂದಲೂ ಕೂಡ ನಿರಂತರವಾಗಿ ಮಳೆ ಸುರಿತಾನೆ ಇದೆ. ಹಾಗಾಗಿ ಸಹಜವಾಗಿ ಇಷ್ಟೊತ್ತಿಗೆ ಕಚೇರಿ ಹಾಗೆಯೇ ತಮ್ಮ ತಮ್ಮ ಕೆಲಸಗಳಿಗೆ ತೆರಳುವಂತಹ ಜನ ಪರದಾಡುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿರುವಂತದ್ದು. ರಸ್ತೆಯಲ್ಲಿ ನೀರು ಕೂಡ ಹರಿದುಕೊಂಡು ಹೋಗ್ತಾ ಇದೆ. ಅಂದ್ರೆ ಮುಂದಿನ 3 ಗಂಟೆಯಲ್ಲಿ ಭಾರಿ ಮಳೆಯ ಒಂದು ಮುನ್ಸೂಚನೆಯನ್ನು ಈಗಾಗಲೇ ಹವಾಮಾನ ಇಲಾಖೆ ಕೊಟ್ಟಿರುವಂತದ್ದು. ಹಾಗಾಗಿ ಈಗಾಗಲೇ ಮಳೆ ನೀರಿನಿಂದ ತತ್ತರಗೊಂಡಿರುವಂತಹ ಜನ ಮತ್ತಷ್ಟು ಆತಂಕಕ್ಕೆ ಒಳಗಾಗಿದ್ದಾರೆ. ಯಾಕಂತಂದ್ರೆ ಮುಂದಿನ 3 ಗಂಟೆ ಏನಾದ್ರೂ ಧಾರಾಕಾರವಾಗಿ ಭಾರಿ ಮಳೆ ಸುರಿದಿದ್ರೆ ಬಹುಶಃ ಮತ್ತಷ್ಟು ಅವಾಂತರಗಳು ಬೆಂಗಳೂರಲ್ಲಿ ಸೃಷ್ಟಿಯಾಗುವುದಂತೂ ಸಹಜ. ಅಂದ್ರೆ ದಿನನಿತ್ಯ ಸಾಮಾನ್ಯವಾಗಿ ಓಡಾಡ್ತಾ ಇದ್ದಂತಹ ಜನ ಇವತ್ತು ಮನೆಯಲ್ಲಿದ್ದಂತಹ ಕೊಡೆಗಳಾಗಿರ್ಬೋದು, ಅದ್ರ ಜೊತೆಗೆ ರೈನ್ ಕೋಟ್ ಅನ್ನ ಧರಿಸಿಕೊಂಡು ಬೈಕ್ ಸವಾರರು ಕೂಡ ಹೋಗ್ತಾ ಇರುವಂತದ್ದು. ಅದು ಒಂದು ಕಡೆ ಆದ್ರೆ ಸ್ವಲ್ಪ ಹೆಚ್ಚಿನ ಮಳೆ ಏನಾದ್ರೂ ಆಗಿದ್ದೆ ಆದ್ರೆ ಬಹುಶಃ ಜನ ಅಂದ್ರೆ ಬೈಕ್ ಸವಾರರು ಜೊತೆಗೆ ಕಾರು ಚಾಲಕರು ರಸ್ತೆಯಲ್ಲಿ ಸಿಕ್ಕಾಕೊಳ್ಳೋದಂತೂ ಗ್ಯಾರಂಟಿ. ಯಾಕಂತಂದ್ರೆ ಅಷ್ಟೊಂದು ಗುಂಡಿಗಳು ರಸ್ತೆಯಲ್ಲಿ ಬಿದ್ದಿರುವಂತದ್ದು. ಅಂದ್ರೆ ನಿನ್ನೆನೆ ಸಾಕಷ್ಟು ಬೈಕ್ ಸವಾರರು ರಸ್ತೆಯಲ್ಲಿದ್ದಂತಹ ಗುಂಡಿಗೆ ಬಿದ್ದು ಸಾಕಷ್ಟು ಅವಾಂತರವನ್ನು ಕೂಡ ಅವರು ಪಟ್ಟಿರುವಂತದ್ದು. ಹಾಗಾಗಿ ಮುಂದಿನ 3 ಗಂಟೆ ಏನಾದ್ರೂ ಧಾರಾಕಾರವಾಗಿ ಮಳೆ ಸುರಿದಿದ್ದೆ ಆದ್ರೆ ಬಹುಶಃ ಮತ್ತಷ್ಟು ಜಲಕಂಟಕ ಸಿಲಿಕಾನ್ ಸಿಟಿಗೆ ಉಂಟಾಗುತ್ತೆ. ಈಗಾಗಲೇ ಈ ಮಳೆ ಸುರಿತಾ ಇರುವಂತಹ ಮಳೆಯಿಂದ ಸಿಲಿಕಾನ್ ಸಿಟಿ ಜನ ಸೇರಿದಂತೆ ಈ ಫುಡ್ ಡೆಲಿವರಿ ಮಾಡುವಂತಹ ಡೆಲಿವರಿ ಬಾಯ್ಗಳೇನಿದ್ರೆ ಅವರು ಕೂಡ ಈ ಮಳೆಯಲ್ಲಿ ಒದ್ದಾಡುವಂತಹ ಸ್ಥಿತಿ ಸದ್ಯಕ್ಕೆ ನಿರ್ಮಾಣ ಆಗಿರುವಂತದ್ದು. ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ರಾಜಪ್ಪಾಜಿನ TV9 ಬೆಂಗಳೂರು. ನಿನ್ನೆ ಅವಾಂತರ, ಇವತ್ತು ಮತ್ತೆ ರಣಮಳೆಯ ರಗಳೆ. ವರುಣಾರ್ಭಟಕ್ಕೆ ಅರ್ಧ ಬೆಂಗಳೂರು ಜಲಾವೃತವಾಗಿದೆ. ಜಲಕಂಟಕ ಶುರುವಾಗಿದೆ ಬೆಂಗಳೂರಿನಲ್ಲಿ. ಎಲ್ಲಿ ನೋಡಿದ್ರೂ ಬರೀ ನೀರೇ ನೀರು. ಮಳೆಯೂರು ಆಗಿದೆ ಸಿಲಿಕಾನ್ ಸಿಟಿ ಬೆಂಗಳೂರು. ರಸ್ತೆಗಳೆಲ್ಲವೂ ಕೂಡ ಮುಳುಗಡೆಯಾಗಿದೆ. ಜನರ ಪರದಾಟ ನಿಲ್ಲದಾಗಿದೆ. 1-2-3 ದಿನಗಳಿಂದ ರಚ್ಚೆ ಹಿಡಿದು ಕುಳಿತಿರುವಂತಹ ಮಳೆರಾಯ ತನ್ನ ಆರ್ಭಟವನ್ನ ಮುಂದುವರೆಸಿದ್ದಾನೆ. ಬೆಂಗಳೂರಿಗೆ ಜಲಕಂಟಕ ಶುರುವಾಗಿದೆ. ಇನ್ನು ಕಾರ್ಪೊರೇಷನ್ ಸರ್ಕಲ್ ನಿಂದ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ರಾಜಪ್ಪ ಇದ್ದಾರೆ. ರಾಜಪ್ಪ, 2-3 ದಿನಗಳಿಂದ ಬಿಟ್ಟೂ ಬಿಡದೆ ಸುರಿತಾ ಇರುವಂತಹ ಮಳೆಯಿಂದಾಗಿ ಜನರಿಗಂತೂ ಪೀಕಲಾಟ ಶುರುವಾಗಿದೆ. ಈಗ ಬೆಳ್ಳಂಬೆಳಗ್ಗೆ ದಿನಚರಿ ಪ್ರಾರಂಭ ಆಗಬೇಕು, ಕೆಲಸ ಕಾರ್ಯಗಳಾಗಬೇಕು ಅಂದ್ರೂ ಕೂಡ ಮಳೆ ಕಾಟವನ್ನ ಕೊಡ್ತಾ ಇದೆ. ಸದ್ಯ ನೀವಿರುವಂತಹ ಸ್ಥಳದಲ್ಲಿ ಎಷ್ಟು ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ? ಜನರಿಗೆ ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ? ಶಕುಂತಲಾ, ಬೆಂಗಳೂರಲ್ಲಿ ಮಳೆಯ ರಗಳೆ ನಿಜಕ್ಕೂ ಕೂಡ ಮುಂದುವರೆದಿದೆ ಅಂತ ಹೇಳ್ಬೋದು. ಯಾಕಂದ್ರೆ
ಬೆಳಗಿನ ಜಾವದಿಂದ ತುಂತುರು ಮಳೆ ಸುರಿತಾ ಇತ್ತು. ಆದ್ರೆ ಬೆಳಿಗ್ಗೆ 7 ಗಂಟೆ ಆಗ್ತಾ ಇದ್ದಂತೆ ಮಳೆ ತನ್ನ ಆರ್ಭಟವನ್ನ ಹೆಚ್ಚು ಮಾಡ್ಕೊಂಡಿರುವಂತದ್ದು. ಕಾರ್ಪೊರೇಷನ್ ಸರ್ಕಲ್ ಅಲ್ಲಿ ನಾನಿದ್ದೇನೆ. ಇಲ್ಲಿ ಗಮನಿಸಬಹುದು, ಇನ್ನೂ ಕೂಡ ಮಳೆ, ಬೆಳಿಗ್ಗೆ ಕೆಲಸ ಕಾರ್ಯಕ್ಕೆ ಹೋಗ್ಬೇಕಾಗಿದ್ದಂತಹ ಜನರೆಲ್ಲರೂ ಕೂಡ ಮಳೆಯಲ್ಲಿ ಸಿಕ್ಕಾಕೊಂಡು ಪರದಾಡುವಂತಹ ಪರಿಸ್ಥಿತಿಯಲ್ಲಿ ಉಂಟಾಗಿರುವಂತದ್ದು. ಇಲ್ಲಿ ಗಮನಿಸಬಹುದು, ಕಾರ್ಪೊರೇಷನ್ ಬಸ್ ಸ್ಟಾಪ್ ಅನ್ನ ನೀವು ನೋಡಬಹುದು. ಅಂದ್ರೆ ಸಾಮಾನ್ಯವಾಗಿ ಬಸ್ಗೆ ಕಾಯುವಂತಹ ಜನರು ಬಸ್ ಸ್ಟಾಪ್ ಅಲ್ಲಿ ನಿಂತ್ಕೊಳ್ತಾರೆ. ಆದ್ರೆ ಮಳೆ ಹೆಚ್ಚಾಗ್ತಾ ಇರುವಂತಹ ಕಾರಣದಿಂದಾಗಿ, ಬೆಳ್ಳಂಬೆಳಿಗ್ಗೆ ಮಳೆ ಸುರಿತಾ ಇರುವಂತಹ ಕಾರಣದಿಂದಾಗಿ ಬೈಕಲ್ಲಿ ಬಂದಂತಹ ಸವಾರರು ಬೈಕನ್ನ ರಸ್ತೆಯ ಬದಿಯಲ್ಲಿ ನಿಲ್ಲಿಸಿ ಎಲ್ಲರೂ ಕೂಡ ಬಸ್ ಸ್ಟಾಪ್ ಅಲ್ಲಿ ಆಶ್ರಯವನ್ನ ಕೂಡ ಪಡ್ಕೋತಾ ಇರುವಂತದ್ದು. ಅಂದ್ರೆ ಕೆಲಸ ಕಾರ್ಯಗಳಿಗೆ ಹೋಗ್ಬೇಕಾದಂತಹ ಜನರು ಈ ಮಳೆಯಲ್ಲಿ ಸಿಕ್ಕಾಕೊಂಡು ಒದ್ದಾಡುವಂತಹ ಒಂದು ಪರಿಸ್ಥಿತಿ ಉಂಟಾಗಿದೆ. ಅಂದ್ರೆ ಮೊದಲೇ ಹೇಳಿದಂಗೆ ಬೆಂಗಳೂರಲ್ಲಿ ಸೇರಿದಂತೆ 5 ಜಿಲ್ಲೆಗೆ ಯೆಲ್ಲೋ ಅಲರ್ಟ್ ಇರುವಂತದ್ದು. ಹಾಗಾಗಿ ಆ ಒಂದು ಹಿನ್ನೆಲೆಯಲ್ಲಿ ಮತ್ತಷ್ಟು ಮಳೆ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಮಳೆ ಏನಾದ್ರೂ ಹೆಚ್ಚಾಗಿದೆ ಆದ್ರೆ ಬೆಂಗಳೂರಿನ ಜನ ತತ್ತರಿಸಿ ಹೋಗೋದಂತೂ ಗ್ಯಾರಂಟಿ. ಯಾಕಂತಂದ್ರೆ ಈಗಾಗಲೇ ಸುರಿದಿರುವಂತಹ ಮಳೆಗೆ ಜನ ರೋಸಿ ಹೋಗಿದ್ದಾರೆ. ಅದಕ್ಕೂ ಪ್ರಮುಖವಾಗಿ ಮಳೆ ನೀರು ಮನೆಗೆ ಬರೋದಕ್ಕೆ, ಜೊತೆಗೆ ರಸ್ತೆಯಲ್ಲಿ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಮಳೆ ನೀರು ನಿಲ್ಲೋದಕ್ಕೆ ಕಾರಣ ಏನಂದ್ರೆ ಅವೈಜ್ಞಾನಿಕವಾದಂತಹ ಕಾಮಗಾರಿ, ಜೊತೆಗೆ ಅರ್ಧಂಪರ್ಧ ನಿಂತಿರುವಂತಹ ಕಾಮಗಾರಿ, ರಸ್ತೆಗಳನ್ನ ಅಗಿಯುವಂತಾಗಿರ್ಬೋದು, ಚರಂಡಿಗಳನ್ನ ಅಗೆದು ಬಿಟ್ಟಿರುವಂತಾಗಿರ್ಬೋದು. ಇದೇ ಕಾರಣದಿಂದ ಮಳೆ ನೀರು ಸರಾಗವಾಗಿ ಹರಿದೋಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಷ್ಟು ದೊಡ್ಡ ಮಟ್ಟದ ಒಂದು ಅವಾಂತರ ಕೂಡ ಸೃಷ್ಟಿಯಾಗಿರುವಂತದ್ದು ಗಮನಿಸಬಹುದು. ಕಾರ್ಪೊರೇಷನ್ ಸರ್ಕಲ್ ನಲ್ಲಿ ಮಳೆಯಿಂದಾಗಿ ಬಸ್ ಸ್ಟಾಪ್ ಅಲ್ಲಿ ಒಂದಷ್ಟು ಬೈಕ್ ಸವಾರರು ಸೇರಿದಂತೆ ಬಸ್ಗಾಗಿ ಕಾಯುವಂತಹ ಪ್ರಯಾಣಿಕರು ಆಶ್ರಯವನ್ನ ಪಡ್ಕೋತಾ ಇರುವಂತದ್ದು. ಹಾಗಾಗಿ ಮನೆಯಲ್ಲಿದ್ದಂತಹ ಕೊಡೆಗಳು, ರೈನ್ ಕೋಟ್ಗಳಲ್ಲಿ ಜನ ಈಗ ಬೆಳ್ಳಂಬೆಳಗ್ಗೆ ತಮ್ಮ ಕೆಲಸ ಕಾರ್ಯಗಳಿಗೆ ಹೋಗ್ತಿರುವಂತದ್ದು. ಅವ್ರಿಗೂ ಕೂಡ ಈ ವರುಣ ತೊಂದರೆಯನ್ನ ಕೊಡ್ತಾ ಇದ್ದಾರೆ. ಶಕುಂತಲಾ, ರಾಜಪ್ಪ, ನಿನ್ನೆ ಗಮನಿಸಿದ್ವಿ ಶಾಂತಿನಗರದಲ್ಲಿ ಯಥೇಚ್ಛ ಪ್ರಮಾಣದಲ್ಲಿ ನೀರು ಸೇರಿದ್ರಿಂದಾಗಿ ಬಸ್ ಸ್ಟ್ಯಾಂಡ್ ನಲ್ಲಿ ಬಸ್ಗಳೆಲ್ಲ ಅಲ್ಲಲ್ಲೇ ನಿಂತಿತ್ತು. ಈಗ ನೋಡಿದ್ರೆ ಅಲ್ಲಿ ಪ್ರಯಾಣಿಕರೇನೋ ಬಂದು ಕಾದು ನಿಂತಿದ್ದಾರೆ. ಆದ್ರೆ ಬಸ್ಗಳು ಆನ್ ಟೈಮ್ಗೆ ಬರ್ತಾ ಇದೆಯಾ? ಜೊತೆಗೆ ಸ್ಕೂಲ್ ಬೇರೆ ಪ್ರಾರಂಭ ಆಗ್ಬಿಟ್ಟಿದೆ. ವಿದ್ಯಾರ್ಥಿಗಳಿಗಂತೂ ಪೀಕಲಾಟ. ಇನ್ನೊಂದು, ಮಳೆ ಬಂತಂದ್ರೆ ಬೆಂಗಳೂರಿನ BMTC ಬಸ್ ನ ಸ್ಥಿತಿ ಅಂತೂ ಹೇಳೋದೇ ಬೇಡ. ಯಾಕಂದ್ರೆ ಮಳೆಯಲ್ಲಿ ಮೇಲ್ಛಾವಣಿನ ಸೋರುವಂತ ರೀತಿಯಲ್ಲಿ ಟಾಪ್ ಕೂಡ ಸೋರ್ತಾ ಇರುತ್ತೆ. ಅದ್ರ ಜೊತೆಗೆ ಸೈಡ್ ಅಲ್ಲಿ ಗ್ಲಾಸ್ ಗಳು ಕೂಡ ಸರಿಯಾಗಿರೋದಿಲ್ಲ. ಗ್ಲಾಸ್ ಇಂದಲೂ ಕೂಡ ನೀರು ಸುರಿತಾ ಇರುತ್ತೆ. ಅಂದ್ರೆ ಮಳೆಯಲ್ಲಿ ನೆಂದು ಬರುವಂತಹ ಜನ BMTC ಬೈಕ್ ನಲ್ಲೂ ಕೂಡ ಸಂಚಾರ ಮಾಡಬೇಕಂದ್ರೆ ಅದೇ ರೀತಿಯಾಗಿ ಮಳೆಯಲ್ಲಿ ಹೋರಾಟವನ್ನ ಮಾಡ್ಕೊಂಡು ಹೋಗುವಂತಹ ಪರಿಸ್ಥಿತಿ ಉಂಟಾಗಿರುವಂತದ್ದು. ಯಾಕಂತಂದ್ರೆ ರಸ್ತೆಯಲ್ಲಿ ಮಳೆ ನೀರು ನಿಂತು ಬೈಕ್ ಸವಾರರು, ಬಸ್ ಸವಾರರ ಜೊತೆಗೆ BMTC ಬಸ್ ಕೂಡ ಸವಾರರು ಕೂಡ ಒದ್ದಾಡುವಂತಾಗತ್ತೆ. ಯಾಕಂದ್ರೆ ರಸ್ತೆಯಲ್ಲಿ ನೀರು ನಿಂತಿರೋದ್ರಿಂದಾಗಿ ಇನ್ ಟೈಮ್ ಅಲ್ಲಿ ಬಸ್ ಬಿಟ್ಟಂತ ಸ್ಥಳದಿಂದ ತಲುಪಬೇಕಾದಂತ ಸ್ಥಳಕ್ಕೆ ರೀಚ್ ಆಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಬಸ್ಗಳೇನೋ ಬರ್ತಾ ಇದ್ದೇವೆ, ಆದ್ರೆ ಸರಿಯಾದ ಸಮಯಕ್ಕೆ ಪ್ರಯಾಣಿಕರಿಗೆ ಬಸ್ಗಳು ಸಿಗ್ತಾ ಇಲ್ಲ. ಬಸ್ ಸ್ಟಾಪ್ಗೆ ಬರಬೇಕಂದ್ರೂ ಕೂಡ ಪ್ರಯಾಣಿಕರು ಮನೆಯಿಂದ ಬರಬೇಕಾಗತ್ತೆ. ಮನೆಯಿಂದ ಬಸ್ ಸ್ಟಾಪ್ಗೆ ಬರುವಂತಕ್ಕೂ ಕೂಡ ಒದ್ದಾಡುವಂತ ಸ್ಥಿತಿಯಲ್ಲಿ ಉಂಟಾಗಿರುವಂತದ್ದು. ಅಂದ್ರೆ ಕೆಲಸ ಕಾರ್ಯಗಳಿಗೆ, ಕಾಲೇಜುಗಳಿಗೆ ತೆರಳಬೇಕಾದಂತಹ ವಿದ್ಯಾರ್ಥಿಗಳು ಕೂಡ ಇವತ್ತು ಮಳೆಯಲ್ಲಿ ಒದ್ದಾಟವನ್ನು ನಡೆಸ್ತಾ ಇದ್ದಾರೆ. ಎಲ್ಲರೂ ಕೂಡ ಕೊಡೆಯನ್ನ ಹಿಡಿದುಕೊಂಡು ಓಡಾಡ್ತಾ ಇರುವಂತದ್ದು. ಸದ್ಯಕ್ಕೆ ಇಲ್ಲಿನ ಒಂದು ಚಿತ್ರಣವನ್ನ ನೋಡ್ತಾ ಇದ್ರೆ ಬೆಂಗಳೂರಿಗೆ ಇವತ್ತು ಮಳೆ ಬಿಡುವು ಕೊಡುವಂತಹ ಯಾವುದೇ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಧಾರಾಕಾರವಾಗಿ ಮಳೆ ಕೂಡ ಸುರಿಯುತ್ತೆ. ಈ ಒಂದು ಮಳೆಯಲ್ಲಿ ಕಾಲೇಜು ವಿದ್ಯಾರ್ಥಿಗಳು ಸೇರಿದಂತೆ ವಯೋವೃದ್ಧರು ಕೂಡ, ಬೇರೆ ಬೇರೆ ಸ್ಥಳಗಳಿಗೆ ಹೋಗಬೇಕಾದಂತಹ ವಯೋವೃದ್ಧರು ಕೂಡ ಮಳೆಯಲ್ಲಿ ಸಿಕ್ಕಾಕೊಂಡು ಒದ್ದಾಡುವಂತಾಗಿದೆ. ಹಾಗಾಗಿ ನಿನ್ನೆ ಏನೆಲ್ಲ ಜಲಾವೃತವಾಗಿದ್ದಂತಹ ಪ್ರದೇಶ ಇದೆ, ಅಲ್ಲಿದ್ದಂತಹ ಜನರು ಮಳೆ ನೀರನ್ನ ಬೇಸ್ಮೆಂಟ್ ಆಗಿರ್ಬೋದು ಮನೆಯಿಂದ ಹೊರ ಹಾಕಿದ್ರು. ಈಗ ಮತ್ತೆ ಮಳೆ ಬಂದಿರೋದ್ರಿಂದಾಗಿ ಮತ್ತೆ ಅದೆಲ್ಲ ನೀರು ಕೂಡ ಮನೆ ಒಳಗಡೆ ಬರ್ತದೆ. ಹಾಗಾಗಿ ಮತ್ತಷ್ಟು ಅವರು ಭಯದಲ್ಲಿ ಇದ್ದಾರೆ. ಶಕುಂತಲಾ, ರಾಜಪ್ಪ, ತಮ್ಮೆಲ್ಲ ಅಪ್ಡೇಟ್ಸ್ಗಾಗಿ ಇದು ಬೆಂಗಳೂರಿನ ಚಿತ್ರಣ ಹೇಗಿದೆ ಅಂತ ನಾವು ನಿಮಗೆ ತೋರಿಸ್ತಾ ಇದೀವಿ.